ಸರ್ ಈಗ ಒಂದು ಮಾತು ಹೇಳ್ತೀನಿ ನಿಮಗೆ, ಇದು ಕೃಷಿ ಭೂಮಿ ಹಾಕಿ ಯಾಕೆ ಉಳ್ಕೊಂತು ಅಂತ ಹೇಳ್ತೀನಿ. ನೀವು ಬಿಡದಿ ಹೋಬಳಿನಲ್ಲಿ ಎಲ್ಲ ಕಡೆ ಸರ್ವೆ ಮಾಡಿ ಎಲ್ಲ ಕಡೆನೂ ಕೂಡ ಒಂದು ಕೃಷಿ ಭೂಮಿ ಇಲ್ಲ, ಎಲ್ಲ ಕೂಡ ರಿಯಲ್ ಎಸ್ಟೇಟ್ನವ್ರು ಬಂದು ಲೇಔಟ್ಗಳನ್ನ ಮಾಡಿ ಸೈಟ್ಗಳನ್ನ ಮಾಡಿದ್ದಾರೆ. ಕುಮಾರಸ್ವಾಮಿ ಅವ್ರು ಏನಾದ್ರು ರೆಡ್ ಝೋನ್ ಮಾಡದೆ ಹೋಗಿದ್ರೆ, ಪುನರುಚ್ಚಾರ ಮಾಡ್ತೀನಿ, ಕುಮಾರಸ್ವಾಮಿ ಅವ್ರು ಏನಾದ್ರು 2006ರಲ್ಲಿ ರೆಡ್ ಝೋನ್ ಮಾಡದೆ ಹೋಗಿದ್ರೆ ಇದು ಕೂಡ ಇವತ್ತು ಒಂದು ಕುಂಟೆ ಯಾರಿಗೂ ಸಿಗ್ತಿರ್ಲಿಲ್ಲ. ಇಷ್ಟೊತ್ತಿಗೆ ರಿಯಲ್ ಎಸ್ಟೇಟ್ನವರ ಮಾಫಿಯಾ ಆಗಿಬಿಟ್ಟಿರೋದು. ಮೆಜಾರಿಟಿ ಜನ ಒಪ್ಪಿದ್ದಾರೆ. ಮೆಜಾರಿಟಿ ಜನಕ್ಕೆ ಏನಾಗಿದೆ ಅಂದರೆ ರೆಡ್ ಝೋನ್ ಆಗಿದೆ, ನಾವು ನಮ್ಮ ಮಕ್ಳಿಗೊಂದು ವಿದ್ಯಾಭ್ಯಾಸ ಕೊಡೋಕ್ಕಾಗ್ತಾ ಇಲ್ಲ, ಮತ್ತು ಅಲ್ಲಿ ಏನು ಕೂಡ ಮಾಡಲಿಕ್ಕಾಗಲ್ಲ. ಅವ್ರಿಗೇನಾಗ್ತದೆ, ಮದುವೆ ಮಾಡೋವಂಥ ಸಂದರ್ಭದಲ್ಲಿ ಏನಾರು ಮಾರಬೇಕು ಅಂತಂದರೆ ಕೇವಲ 50 ಲಕ್ಷಕ್ಕೆ ಕೊಡಿ ಅನ್ನೋದು, ಒಂದು 80 ಲಕ್ಷಕ್ಕೆ ಕೊಡಿ ಅನ್ನೋದು, ಇದು ಅವ್ರಿಗೆಲ್ಲರಿಗೂ ಕೂಡ ದೊಡ್ಡ ತಲೆನೋವಾಗ್ಬಿಟ್ಟಿದೆ. ನಾವು ಹೇಳಿದ್ದೀವಿ ನೋಡಿ, ಇಲ್ಲೂ ಕೂಡ ಹೇಳಿದ್ದೀವಿ, ಕೆಂಪು ವಲಯದಿಂದ ಮುಕ್ತಗೊಳಿಸಿ ಅಂತ ಹೇಳಿದ್ದೀವಿ. ಹೇಳಿದ್ದೀವಿ ನೋಡಿ, ಒಪ್ಕೊಂಡ್ರು ಕೂಡ ಪರಿಹಾರ ಕಡಿಮೆ ಆಯಿತು ಅನ್ನೋಂಥದ್ದು. ಪರಿಹಾರ ಕಾನೂನಾತ್ಮಕವಾಗಿ ಕೊಡಬೇಕಲ್ಲ, ಇದಕ್ಕೆ ಪರಿಹಾರ ಯಾಕೆ ಕಡಿಮೆ ಆಯಿತು ಅಂತ ಹೇಳ್ತೀನಿ ಕೇಳಿ. ಅವರು ಕೆಂಪು ವಲಯ ಮಾಡಿದ್ರಿಂದ ಅಲ್ಲಿ ಟ್ರಾನ್ಸಾಕ್ಷನ್ ಆಗಲಿಲ್ಲ. ಯಾವಾಗಲೂ ಕೂಡ ನಾವು ಸರ್ಕಾರಕ್ಕೆ ಅಕ್ವೈರ್ ಮಾಡಬೇಕು ಅಂತ ಅಂದಾಗ 2 ವರ್ಷದ ಟ್ರಾನ್ಸಾಕ್ಷನ್ ತೊಗೊತಾರೆ. ಆ ಟ್ರಾನ್ಸಾಕ್ಷನ್ ಪ್ರಕಾರ ಹೋದರೆ 1.5 ಟಾಪ್ ಮೋಸ್ಟ್ ಆಗೋದು. ನಮ್ಮ ಜಿಲ್ಲಾಧಿಕಾರಿಗಳು ವಿಶೇಷವಾಗಿ ಗಮನ ಹರಿಸಿ ಅದ್ಯಾವುದ್ಯಾವುದು ಸುಪ್ರೀಂ ಕೋರ್ಟ್ ಆರ್ಡರ್ಗಳನ್ನೆಲ್ಲ ಆಚೆ ತೆಗಿಸಿ ಒಪ್ಕೊಂಡು ಖುಷಿಯಾಗಿದ್ರು ರೈತರು. ಸ್ವಲ್ಪ ಕೆಲವರು ಇವರಾರ ಹಿಂದ್ಗಡೆಯಿಂದ ಕಡ್ಡಿ ಅಳ್ಳಾಡ್ಸೋದ್ರಿಂದ ಇದು ಆಯಿತು ಅಷ್ಟೇ. ಆದರೆ ಇದು ಯಾಕಾಯಿತು, ಕೆಂಪು ವಲಯ ಆದ್ದರಿಂದ ಟ್ರಾನ್ಸಾಕ್ಷನ್ ಆಗಲಿಲ್ಲ, ರೇಟು SR ರೇಟ್ ಜಾಸ್ತಿ ಆಗಲಿಲ್ಲ, SR ರೇಟು ಸ್ಟ್ಯಾಗ್ನೆಂಟ್ ಆಗ್ಬಿಡ್ತು. ಇವತ್ತು SR ರೇಟ್ ತೊಗೊಳ್ಳಿ, ನೀವು 3 ಪಟ್ಟು ಕೊಡಬೇಕು ನಾವು ಕಾನೂನುಬದ್ಧವಾಗಿ. ಆದರೆ ಇವತ್ತು ನಾವು 5 ಪಟ್ಟು 6 ಪಟ್ಟು 7 ಪಟ್ಟು ಕೊಟ್ಟಿದ್ದೀವಿ. ಇವತ್ತು ಯಾವತ್ತಿದ್ರು ಇದು ಕೆಂಪು ವಲಯ ಇದನ್ನು ತೆಗಿಯೋಕ್ಕಾಗಲ್ಲ, ಯಾವತ್ತಿದ್ರು ಇದು ಇದೇ ಹಣ ಬರ ಅಲ್ಲ. ಅವರು ಮೊದಲು ನಮ್ಮ ಮೇಲೆ ಏನು ಹೇಳಿದ್ರು ಅಂದರೆ, ಇವ್ರ ಹತ್ರ ದುಡ್ಡಿಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ, ಇವರು ದುಡ್ಡು ಕೊಡಲ್ಲ, ಸುಮ್ಮನೆ ಅಕ್ವೈರ್ ಮಾಡಿಬಿಟ್ಬಿಡ್ತಾರೆ, ರೈತರನ್ನ ಅತಂತ್ರ ಮಾಡ್ತಾರೆ ಅಂದರು. ನಾವು ದುಡ್ಡಿನ ಮೂಲನೂ ಹೇಳಿದ್ದೀವಿ ಅವ್ರಿಗೆ ದುಡ್ಡು ಎಲ್ಲಿದೆ ಅಂತೇಳಿ. ಇನ್ನು ಕೆಲವ್ರು ಏನು ಹೇಳಿದ್ರು ಅಂತಂದರೆ, ನಮ್ಮನ್ನೆಲ್ಲ ಒಕ್ಕಲೆಬ್ರಿಸ್ತಾರೆ, ಊರನ್ನೇ ಒಕ್ಕಲೆಬ್ರಿಸ್ಬಿಡ್ತಾರೆ, ನಮ್ಮ ಊರನ್ನ ಎಲ್ಲ ಖಾಲಿ ಮಾಡಿಸ್ತಾರೆ ಅಂದರು. ನಾವು ಅದನ್ನು ಕೂಡ ಹೇಳ್ದೆ, ಊರನ್ನ ಯಾರನ್ನೂ ಕೂಡ ನಾವು ಒಕ್ಕಲೆಬ್ಸಲ್ಲ, ಊರಲ್ಲಿ ಇರ್ತಕ್ಕಂಥ ಎಲ್ಲರನ್ನೂ ಅಲ್ಲೇ ಕೂಡ ಇಂಟ್ಯಾಕ್ಟಲ್ಲೇ ಇಡ್ತೀವಿ, ಅದಕ್ಕೆ ಡೆವಲಪ್ ಮಾಡ್ತೀವಿ, ಆ ಊರುಗಳನ್ನ ಅಭಿವೃದ್ಧಿ ಮಾಡ್ತೀವಿ. ಸುತ್ತ ಅದರಿಂದ ಒಂದು 100 ಅಡಿನೋ 200 ಅಡಿನೋ ಸುತ್ತನೂ ಅಕ್ವೈರ್ ಮಾಡಿ ಅದಕ್ಕೆ ಇನ್ನೂ ಸೌಲಭ್ಯಗಳು ಬೇಕು, ಅದನ್ನು ಕೂಡ ಊರಿಗೆ ಕೊಡ್ತೀವಿ ಅಂತ ಹೇಳ್ದು. ಆಮೇಲೆ ಇವ್ರು ಯಾರು ಜಮೀನು ಇಲ್ಲದೆ ಇರ್ತಕ್ಕಂಥವ್ರನ್ನ ಒಕ್ಕಲೆಬ್ರಿಸ್ಬಿಡ್ತಾರೆ ಅಂದರು. ಇಲ್ಲ, ಜಮೀನು ಇಲ್ಲದೆ ಇರ್ತಕ್ಕಂಥವ್ರಿಗೂ ಕೂಡ ನಾವು ಯಾರಲ್ಲಿ ವಾಸಿಗಳಾಗಿದ್ದಾರೆ ಅವ್ರಿಗೆ ಸೈಟ್ ಕೊಡ್ತೀವಿ ಅಂತ ಹೇಳಿದ್ದೀವಿ. ಆಮೇಲೆ 50-53 ಅರ್ಜಿ, ಅದು 50-53 ಅರ್ಜಿ ಏನಾಗಿದೆ ಅಂತಂದರೆ, ನಮ್ಮ ಬೆಂಗಳೂರಿಂದ 18 ಕಿಲೋಮೀಟ್ರ್ ವ್ಯಾಪ್ತಿಗೆ ಬರೋದ್ರಿಂದ ಅದನ್ನು ಕೊಡ್ಲಿಕ್ಕೆ ಆಗ್ತಾಯಿಲ್ಲ. ಅವ್ರನ್ನ ಎತ್ತು ಕಟ್ಟಿದ್ರು. ಅವ್ರಿಗೂ ಹೇಳಿದ್ರು ನಾವು ನಿಮಗೂ ಸೈಟ್ ಕೊಡ್ತೀವಿ ಅಂತ. 1 ಎಕರೆ ನೀವೇನು ಅರ್ಜಿ ಹಾಕ್ಕೊಂಡಿದ್ದೀರ, 1 ಎಕರೆ 1 ಸೈಟ್ ಹಂಗೆ ನಿಮಗೂ ಕೊಡ್ತೀವಿ ಅಂತೇಳಿ ಅವ್ರನ್ನೂ ಕೂಡ ಕನ್ವಿನ್ಸ್ ಮಾಡ್ದೋ. ಹಿಂಗೆ ಸುಮ್ಮನೆ ಬೇರೆ ಬೇರೆ ರೀತಿಯಲ್ಲಿ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು.